ಆಸ್ಪತ್ರೆಯಲ್ಲಿ ಪ್ರಜ್ಞೆ ತಪ್ಪಿ ಮಲ್ಗೋದಕ್ಕೆ ಕಾರಣ ನಾನು. ಅಮ್ಮಂಗೆ ಏನು ಆಗದೆ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅಮ್ಮಂಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ನನಗಿರೋದು ಅವಳೊಬ್ಳೆ. ಅವಳನ್ನು ನನ್ನಿಂದ ಕಿತ್ಕೋಬೇಡ. ಬದುಕಬೇಕು, ಮುಂಚಿನ ಹಾಗೆ ನಗ್ನಗ್ತಾ ಇರಬೇಕು. ಅಮ್ಮಂಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ. ನಾನ್ ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ. ನಾನ್ ನಿನ್ನನ್ನು ಯಾವತ್ತೂ ಕ್ಷಮಿಸಲ್ಲ. ಪೇಷಂಟ್ ಉಸಿರಾಡೋದೇ ಹೊರಟಾಗಿದೆ. ಸ್ವಲ್ಪ ಬೇಗ ಬನ್ನಿ ಡಾಕ್ಟರ್. ಹೌದಾ? ನಡೀರಿ ನಡೀರಿ. ಡಾಕ್ಟರ್, ಏನಾಗಿದೆ ನಮ್ಮ ಅತ್ತಿಗೆ? ಯಾರಿ ಬಿಟ್ರೆ ತಾನೇ ಗೊತ್ತಾಗೋದು. ನೋಡ್ಬೇಕು ತಾನೆ. ಜಾಗ ಬಿಡಿ. ಡಾಕ್ಟರ್, ಮತ್ತೆ ಅಮ್ಮ ಡಾಕ್ಟರ್ ಯಾಕಷ್ಟು ಅರ್ಜೆಂಟಲ್ಲಿ ಹೋದ್ರು? ಗೊತ್ತಿಲ್ಲ ರಂಜು. ಆ ನರ್ಸ್ ಬಂದು ಪೇಷಂಟ್ ಉಸಿರಾಡ್ತಿರೋದೇ ಅನುಮಾನ ಅಂದ್ರು. ಅಂದ್ರೆ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗ್ತಾರ? ಗೊತ್ತಿಲ್ಲ ರಂಜು. ಆ ನರ್ಸ್ ಹೇಳೋದ್ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಎಲ್ಲ ಆಗಿದ್ದು ಆ ನಿಮ್ಮಕ್ಕ ಸಾವಿತ್ರಿಯಿಂದ ಕಣೆ. ಅತ್ತಿಗೆ ಅವಳ ಮೇಲೆ ಉಸಿರೇ ಇಟ್ಕೊಂಡಿದ್ರು. ಹೇಗೆ ಮಾಡ್ಬಿಟ್ಲು ನೋಡು. ಅತ್ತಿಗೆಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆ ಸಾವಿತ್ರಿನ ನಾನು ಈ ಜನ್ಮದಲ್ಲಿ ಕ್ಷಮಿಸೋದಿಲ್ಲ. ತಾಯಿನೇ ನುಂಗಿ ನೀರು ಕುಡಿದು ಬಿಟ್ಲು ಕಣೆ ಅವಳು. ತಾಯಿನೇ ನುಂಗಿ ನೀರು ಕುಡಿದು ಬಿಟ್ಲು. ಪದ್ಮಾವತಿಯವರಲ್ಲಿದ್ದಾರೆ.
ಹೋಗ್ಬಿಟ್ಲು. ಹೋಗ್ಬಿಡ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಪ್ರಜ್ಞೆ ಬಂದಿಲ್ಲ. ಉಸಿರಾಡೋದೇ ಕಷ್ಟ. ಎಷ್ಟೊಂದು ಪ್ರೀತಿಸ್ತಾ ಇದ್ಲು ನಿಮ್ಮಮ್ಮ ನಿನ್ನನ್ನು. ಯಾಕೆ ಯಾಕೆ ಹೀಗೆ ಮಾಡ್ದೆ? ಸಾವಿತ್ರಿ 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 ಅಂತ ಇದ್ಲು. ಹೀಗೆ ಮಲಗೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಎಷ್ಟು ದಿವಸ ಇರ್ತಾ ಇದ್ವಿ ನಾನು ನಿಮ್ಮಲ್ಲಿ? ಎಷ್ಟು ದಿವಸ ಇರ್ತಾ ಇದ್ವಿ? 1 ವಾರ, 10 ದಿವಸ ಅಷ್ಟೇ. ಆಮೇಲೆ ಬೇರೆ ಮನೆ ನೋಡ್ಕೊಂಡು ಹೋಗ್ತಾ ಇರ್ಲಿಲ್ವಾ ನಾವು? ಅಷ್ಟರ ಮಟ್ಟಿಗೆ ಸಹಾಯ ಮಾಡೋದಕ್ಕಾಗಲಿಲ್ಲ ಅಲ್ಲ ನಿನ್ಗೆ? ಮಕ್ಕಳು ಅಂದ್ರೆ ತಂದೆ ತಾಯಿಗಳು ಸರ್ವಸ್ವ ತ್ಯಾಗ ಮಾಡಿಬಿಡ್ತಾರೆ. ಆದ್ರೆ ನೀ ಒಂದು ಹಾರ, ಒಂದಷ್ಟು ಕುಂಕುಮ ತಂದ್ಬಿಡ್ಬೇಕಾಗಿತ್ತು. ಹಾರ ಹಾಕಿ ಹಣೆ ಕುಂಕುಮ ಇಟ್ಟು ಹೋಗ್ಬಿಡ್ಬೋದಾಗಿತ್ತಲ್ಲ. ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತಾ ಇತ್ತು. ಅಲ್ಲಾಡಿ ಅಂದ್ರೆ ನೀವಾದ್ರೂ ಒಂದು ಮಾತು, ಬನ್ನಿ ಬೀದಿಗೆ ಬಿದ್ದಿದ್ದೀರಾ, ನಮ್ಮನೇಲಿರಿ ಅಂತ ಕೇಳ್ಬೋದಾಗಿತ್ತಲ್ಲ. ಏನಾಗಿದೆ ಹೇಳಿ ಅಂದ್ರೆ ನಿಮ್ಗೆ? ಯಾಕೆ ಪದ್ಮ ಹೇಗಿದ್ದಾಳೆ? ಉಸಿರಾಟದ ಸಮಸ್ಯೆ ಪರಿಹಾರ ಆಗಿದೆ, ಆದ್ರೆ ಪ್ರಜ್ಞೆ ಬಂದು ಹೋಗಿ ಆಗ್ತಾ ಇದೆ. ಕನ್ಸಿಸ್ಟೆನ್ಸಿ ಇಲ್ಲ. ಅಂದ್ಹಾಗೆ ಸಾವಿತ್ರಿ ಅಂದ್ರೆ ಯಾರು? ನಾನೇ. ಯಾಕೆ? ಪ್ರಜ್ಞೆ ಬಂದಾಗೆಲ್ಲ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ, ಅದಕ್ಕೆ ಕೇಳಿದೆ. ಕರುಳು ಕೇಳೋರು ಯಾರು ನಿನ್ನ ಅಳಲು? ಮಗಳು ಮಗಳು ಅಂತಿದ್ದೆ. ನಿನ್ನೆ ಮಲಗಿಸ್ಬಿಟ್ನಲ್ಲಮ್ಮ ನಾನು.
ಇದನ್ನೆಲ್ಲ ನಾನು ಬೇಕು ಅಂತ ಮಾಡ್ತಿಲ್ಲಮ್ಮ. ನಿನಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ತುಂಬಾ ಇದೆ. 1000 ಸಲ ಅನ್ಕೋತೀನಿ ನಿನ್ನೆಲ್ಲ ಹೇಳ್ಬಿಡ್ಬೇಕು ಅಂತ. ಅವಕಾಶನೇ ಸಿಕ್ಲಿಲ್ಲ. ಜೊತೆಗೆ ಭಯ ಅಮ್ಮ. ನನ್ನ ವಿಷಯ ಎಲ್ಲ ಗೊತ್ತಾಗ್ಬಿಟ್ರೆ ನೀನ್ ಎಲ್ಲೇ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತೀಯ ಅಂತ. ಅಮ್ಮ, ನೀನ್ ಅನ್ಕೊಂಡ ಹಾಗೆ ನಿನ್ ಮಗಳು ದೊಡ್ಡ ಮನೇಲಿ ಇಲ್ಲಮ್ಮ. ಅವಳೊಂದು ಎಡವಟ್ ಜೀವನ. ಸಣ್ಣ ಬಾಡಿಗೆ ಮನೆಯಲ್ಲಿ ಕೂಲಿ ತರ ಬದುಕ್ತಿದ್ದಾಳೆ. ನಿನ್ ಮಗಳು ರಾಣಿ ತರ ಬದುಕ್ಬೇಕು ಅಂತ ಕನ್ಸ್ಕೊಂಡಿದ್ದೆ ಅಲ್ವಾ? ಅಂತವಳು ಒಂದೊಂದು ಊಟಕ್ಕೂ ಗತಿ ಇಲ್ಲದೆ ಸಣ್ಣ ಬಾಡಿಗೆ ಮನೆಯಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡು ಬದುಕ್ತಿದ್ದಾಳೆ ಅಂದ್ರೆ ಬದುಕಲ್ಲ ಅನ್ನಿಸ್ತು. ಇರೋ ಪರಿಸ್ಥಿತಿನ ನಿನಗೆ ಹೇಳಕ್ಕೂ ಆಗದೆ ನೀನ್ ನನ್ನ ಕೆಟ್ಟೋಳು ಅನ್ಕೊಂಡ್ರು ಪರವಾಗಿಲ್ಲ ಅಂತ ಮನೆಗೆ ಬರ್ಬೇಡ ಅನ್ಬಿಟ್ಟೆ ಅಮ್ಮ. ನಂಗೆ ಅಹಂಕಾರ ಇಲ್ಲಮ್ಮ. ನಿನ್ನ ದೂರ ಮಾಡ್ಕೋಬೇಕು ಅನ್ನೋ ಉದ್ದೇಶನೂ ಇಲ್ಲ. ಪರಿಸ್ಥಿತಿ ಆಗಿತ್ತು. ನಾ ಮೋಸ ಮಾಡಿಲ್ಲಮ್ಮ. ನಾನ್ ನಿನ್ ಮಗಳು. ನಾ ಮೋಸ ಮಾಡಿಲ್ಲ ನಿನ್ಗೆ. ನನ್ನ ಕ್ಷಮಿಸ್ಬಿಡು. ನನ್ನ ಕ್ಷಮಿಸ್ಬಿಡಮ್ಮ. ಸಾವಿತ್ರಿನ ಯಾಕಪ್ಪ ಒಳಗ್ ಬಿಟ್ರಿ? ಇವತ್ತು ಅಮ್ಮ ಈ ಪರಿಸ್ಥಿತಿಗೆ ಬರ ಕಾರಣ ಅವಳೇ ಅಂತ ಗೊತ್ತು ತಾನೆ. ಮತ್ ಗೊತ್ತಿದ್ದು ಯಾಕೆ ಅವಳನ್ನ ಒಳಗ್ ಬಿಟ್ರಿ? ಡಾಕ್ಟರ್ ಬಂದ್ರು ನಿಮ್ಮಮ್ಮ ಸಾವಿತ್ರಿ ಸಾವಿತ್ರಿ ಅಂತ ಕನ್ವರ್ಸ್ತಾ ಇದ್ದಲ್ಲ ಅಂತ. ಸಾವಿರ ಇರ್ಲಿಪ್ಪ, ನೀವ್ ಅವಳ ಒಳಗ್ ಬಿಡಬಾರ್ದಾಗಿತ್ತು. ಅವತ್ ರಸ್ತೆಯಲ್ಲಿ ನಮ್ಮನ್ನ ಅಪ್ಪೆ ಪಾರಿಗಳ ತರ ಬಿಟ್ಟು ಹೋದ್ಲು ಅಂತವಳು ಯಾಕಪ್ಪ ನಾವು ಮರ್ಯಾದೆ ಕೊಡ್ಬೇಕು? ಬಂದ್ ಕೂಡ್ಲೆ ಹೇಳ್ಬೇಕಾಗಿತ್ತು ಹೊರಗೆ ಹೋಗು ಅಂತ. ಅಂತಪ್ಪ ಅವ್ರ ಜಾಗ ಯಾವ್ದು ಅಂತ. ಅವಳು ನಂದು ಏನಮ್ಮ ಪ್ರಯೋಜನ? ನಮ್ಮ ಹಣೆ ಬರ ಸರಿ ಇಲ್ಲ ಅಷ್ಟೇ. ನೀವ್ ಹೀಗೆ ಇನ್ಫೀರಿಯರ್ ಆಗಿರೋದಕ್ಕೆ ಅಪ್ಪ ಎಲ್ರು ನಮ್ಮ ಮೇಲೆ ಸವಾರಿ ಮಾಡ್ತಿರೋದು. ನೋಡಿದ್ರಲ್ಲ ವೈಶಾಲಿ ಹೇಗ್ ಮಾತಾಡಿದ್ರು ಅಂತ. ಯಾರ್ಯಾರ ಬಗ್ಗೆ ಯಾಕೆ ಮಾತಾಡ್ಬೇಕು? ನಮ್ ಪ್ರೀತಮ್ಮ ಕೈ ಕೊಡ್ಲಿಲ್ವಾ? ಎಷ್ಟು ಪ್ರೀತಿಯಿಂದ ಬೆಳೆಸ್ದೆ. ಅತ್ತೆ ಜೊತೆ ಕೈ ಜೋಡಿಸ್ದ. ಗಂಡು ಮಕ್ಕಳೇ ನಮ್ ಕಷ್ಟಕ್ಕಾಗ್ಲಿಲ್ಲ ಅಂದ ಮೇಲೆ ಹೆಣ್ಣು ಮಕ್ಕಳನ್ನಂದು ಏನ್ ಪ್ರಯೋಜನ? ಅಮ್ಮನ್ಗೇನಾದ್ರೂ ಆದ್ರೆ ನಾನು ಆ ಸಾವಿತ್ರಿ ಮಾತ್ರ ಸುಮ್ನೆ ಬಿಡಲ್ಲಪ್ಪ. ಅಕ್ಕ, ಅಮ್ಮ ಬದುಕಲ್ವಾ? ಅಣ್ಣ ಅಕ್ಕ ಇಬ್ರು ದೂರ ಆದ್ರು. ಈಗ ಅಮ್ಮನು ನಮ್ಮನ್ ಬಿಟ್ಟು ದೂರ ಹೊಟ್ಟೋಗ್ತಾರ? ಯಾಕಪ್ಪ? ಯಾಕೆಲ್ರು ನಮ್ಮನ್ ಬಿಟ್ಟು ದೂರ ಹೋಗ್ತಿದ್ದಾರೆ? ನಮ್ಮ ಹತ್ರ ದುಡ್ಡಿಲ್ಲ ಅಂತನಾ? ನಾನ್ ದುಡಿತೀನಪ್ಪ. ನಾವೆಲ್ಲರೂ ಒಟ್ಟಿಗೆ ಇರೋಣ.
ಒಳಗ್ ಹೋದೆ. ಸ್ವಲ್ಪನೂ ಮರ್ಯಾದೆ ಇಲ್ವಾ ನಿನಗೆ? ಮಾಡೋದೆಲ್ಲ ಮಾಡ್ಬಿಟ್ಟು ಮುಸ್ಲೆ ಕಣ್ಣೀರ್ ಹಾಕ್ತಿದ್ಯಾ? ನಾಚಿಕೆ ಆಗ್ಬೇಕು ನಿನಗೆ. ಏನ್ ಅನ್ಕೊಂಡಿದ್ಯಾ ನಿನಗ್ ನೀನು? ಒಂದ್ ಹೇಳ್ತೀನಿ ಕೇಳು, ಇವತ್ತು ದುಡ್ಡಿರುತ್ತೆ, ನಾಳೆ ದುಡ್ಡು ಹೊಟ್ಟೋಗುತ್ತೆ. ಆ ದುಡ್ಡಿಗೆ ಮರ್ಯಾದೆ ಕೊಟ್ಟೆನೆ ನಮ್ಮನ್ ಕಳ್ಕೊಂಡಿದ್ ನೀನು. ನೀನ್ ಇಷ್ಟು ಕೆಟ್ಟೋಳು ಅಂತ ಗೊತ್ತಿರ್ಲಿಲ್ಲ ಅಕ್ಕ. ಸಂಜನ ಆಚೆ ಹೋಗು. ಇನ್ನೊಂದ್ಸಲಿ ಈ ಕಡೆ ತಲೆ ಹಾಕ್ಬೇಡ ನೀನು. ಅವಳು ನಂಗೂ ಅಮ್ಮ ಅಲ್ಲ. ಅವಳು ನಿನಗಮ್ಮ ಅಲ್ಲ, ಅವಳು ನಮಗ್ ಮಾತ್ರ ಅಮ್ಮ. ವಿನುತಾ, ಸಾವಿತ್ರಿ ಬಗ್ಗೆ ಗೊತ್ತಿಲ್ಲದೆ ಏನಾರ ಮಾತಾಡ್ಬೇಡ. ಅವಳ ಜಾಗದಲ್ಲಿ ನೀದಿದ್ರೆ. ನೋಡು, ಅಮ್ಮನಿಗೇನಾದ್ರೂ ಆದ್ರೆ ನಾನ್ ಮಾತ್ರ ಇನ್ನ ಸುಮ್ನೆ ಬಿಡಲ್ಲ. ಓ ಮರೆತರೆ ನಿನ್ನ ಜಗದ ಜನರು, ಇರುವುದೊಂದೇ ತಾಯಿ ಮಡಿಲು. ತೊರೆದರೆ ಹೇಗೆ ಹೆತ್ತ ಕರುಳು, ಕೇಳೋರು ಯಾರು ನಿನ್ನ ಅಳಲು. ಸುರಿಯುವ ಕಣ್ಣೀರಲಿ ಮನಸ್ಸಿನ ನೋವಿದೆ. ಅವಳು ನಿನಗಮ್ಮ ಅಲ್ಲ, ಅವಳು ನಮಗ್ ಮಾತ್ರ ಅಮ್ಮ. ಕೊನೆಯಾಗುತ್ತಿದೆ ಯಾತ್ರೆ, ಹೆಜ್ಜೆ ಇಡುವ ಮುನ್ನ ತೆರೆ ಹಿಂದೆ ಜಾತ್ರೆ ಮುಗಿದಿದೆ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ. ನನ್ನ ಬದುಕು ಸೂತಕ. ಸಾವಿತ್ರಿ